AI ನಮ್ಮ ಜಾಬ್ಸ್ನ ತೊಗೊಳುತ್ತೆ ಅಂದರೆ ನಗ್ತಿದ್ವಿ ನೋಡ್ರಿ. ಒರಾಕಲ್, TCS ಇವೆಲ್ಲ ಕಂಪನಿ ಲೇ ಆಫ್ ಲಿಸ್ಟ್ಗಳು ಲಾಸ್ಟ್ 12 ಮಂತ್ಸಲ್ಲಿ. ನಮ್ಮದು ಕಂಪ್ಯೂಟರ್ ಕಡೆ ಕೆಲಸ ಇಲ್ವಲ್ಲಪ್ಪ, ನಮ್ಮದು ಮ್ಯಾನ್ ಪವರ್ ಕೆಲಸ ಅಂತ ಅನ್ಬೋದು. ನಿಮ್ಗೂ ಒಂದು ಟ್ವಿಸ್ಟ್ ಇದೆ. ಇವಾಗ ಇಂಡಿಯಾ ಅಲ್ಲ, ಆಲ್ ಓವರ್ ದಿ ವರ್ಲ್ಡ್ ಲೇಬರರ್ಸ್ ಕೆಲಸ ಕಿತ್ಕೊಳ್ಳೋಕ್ಕೆ ಅಂತ ಅವ್ರ ಕೈಲೇ ಹ್ಯೂಮನೈಡ್ ರೋಬೋಟ್ಸ್ಗೆ ಟ್ರೈನಿಂಗ್ ಕೊಡಿಸ್ತಿದ್ದಾರೆ. ಹೆಂಗೆ ಅವ್ರ ತಲೆಗೆ ಕ್ಯಾಮ್ರಾಸ್ ಹಾಕಿಸ್ತಾರೆ, ಕಣ್ಗೆ ಮೆಟಾ ಗ್ಲಾಸಸ್ ಕೊಡ್ತಾರೆ ಅವ್ರ ಪ್ರತಿ ಮೂವ್ಮೆಂಟ್ನ ಅಬ್ಸರ್ವ್ ಮಾಡೋಕ್ಕೆ. ಇವಾಗ ನೀವೇ ಯೋಚನೆ ಮಾಡಿ, ಈ ಟೆಕ್ನಾಲಜಿ ಏನಾದರೂ ಇಂಡಿಯಾಗೆ ಬಂದರೆ ಇಂಡಿಯಾಲಿರೋ ಪಾಪ್ಯುಲೇಷನಲ್ಲಿ 50% ಪೀಪಲ್ ಲೇಬರರ್ಸೇ. AI ಏನಾದರೂ ಇವೆಲ್ಲ ಕಲ್ತ್ಕೊಂಡು ಹ್ಯೂಮನ್ ಅನ್ನು ರೀಪ್ಲೇಸ್ ಮಾಡ್ತು ಅನ್ಕೊಳ್ರಿ, ಎಲ್ಲ ಬಂದು ರೋಡ್ ಮೇಲೆ ಬೀಳೋದು. ಯಾಕೆ ಅಂದರೆ ನಿಮಗೆ ಕೆಲಸ ಕೊಡೋನು ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಯಾವಾಗಲೂ ಟೆಕ್ನಾಲಜಿನೇ ಚೀಪು. ಯಾಕೆಂದರೆ ಹ್ಯೂಮನ್ಸ್ಗೆ ಸ್ಯಾಲ್ರಿ ಕೊಡಬೇಕು, ಅವ್ರಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಮೇಂಟೆನೆನ್ಸ್ ಅಷ್ಟೇ. ಇದನ್ನೆಲ್ಲ ಗೌರ್ಮೆಂಟ್ ಹೆಂಗ್ ಬಿಡ್ತಿದ್ಯೋ ಗೊತ್ತಿಲ್ಲ. ಮೊದಲು ನಿತಿನ್ ಗಡ್ಕರಿ ಅವರು ಟೆಸ್ಲಾ ಬಂದಾಗ ಇದರಿಂದ ಜಾಬ್ಸ್ ಹೋಗುತ್ತೆ ಅಂತ ರಿಜೆಕ್ಟ್ ಮಾಡಿದ್ರು. ಇವಾಗ ಎಲ್ಲಿ ಹೋಗಿದ್ದಾರೆ? ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಬಿಟ್ಬಿಟ್ರೆ ಆಗಲ್ಲ. ಯಾಕೆಂದರೆ ಚೈನಾಲಿ ಇದು 5-10 ವರ್ಷದಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಫ್ಯಾಕ್ಟ್ರಿಲಿ ಒಬ್ಬ ಮನುಷ್ಯ ಇರ್ದಿರಾ AI ಮತ್ತು ರೋಬೋಟ್ಸೇ ವರ್ಕ್ ಆಗೋದು. ಅದನ್ನು ಡಾರ್ಕ್ ಫ್ಯಾಕ್ಟ್ರೀಸ್ ಅಂತ ಕರೀತಾರೆ. 30 to 40 ಮಿಲಿಯನ್ ಜಾಬ್ಸ್ ತಿಂದಿದೆ. ಏನಾಗುತ್ತೋ ನಿಮ್ಮ ಒಪಿನಿಯನ್ಸ್ ಮಾತ್ರ ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ.